ಹಾಯ್ ಫ್ರೆಂಡ್ಸ್, ಹೊಸ ಸ್ಟೋರಿ ಶುರು ಮಾಡ್ತಿದ್ದೀನಿ. ಗೌಡ್ರು ಮಂತಾನ ಅಂತ. ಈ ಸ್ಟೋರಿಲಿ ನಾನು, ನನ್ನ ಗಂಡ, ನನ್ನ ಇಬ್ಬರು ಮಕ್ಕಳು ಅಷ್ಟೇ, ಮತ್ತೆ ಯಾರು ಇಲ್ಲ. ನನ್ನ ಹೆಸರು ಬಂದು ಗಿರ್ಜಕ್ಕ ಅಂತ. ಗಿರ್ಜಿ ಗಿರ್ಜಿ ಏನ್ ಮಾಡಾಕತ್ತಿ? ಏನು ಮಾಡ್ಬೇಕ್ರಿ, ದಿನ ಮಾಮೂಲಿ ತುಳಸಿ ಕಟ್ಟೆ ಪೂಜೆ ಮಾಡ್ಕೊಂಡು ಇವಾಗ ತಾನೇ ಬಂದೆ. ಸರಿ, ನಂಗೆ ಸ್ವಲ್ಪ ಕಾಫಿ ಮಾಡ್ಕೊಡಬಾ, ನಾನು ಹೊಲ ಕಡೆ ಹೋಗ್ಬೇಕು. ಸರಿ ರೀ, ನಿಮಗೂ ಕಾಫಿ ಮಾಡಿಕೊಟ್ಟು ಮಕ್ಕಳಿಗೂ ತಿಂಡಿ ಮಾಡಿದ್ದೇನೆ, ಅವರು ಸ್ಕೂಲಿಗೆ ಹೋಗ್ಬೇಕಲ್ಲ. ಅವ್ವ ಅವ್ವ ಎಲ್ಲಿದಿ? ಅವ್ವ ಎಲ್ಲಿದಿ? ಲಗು ತಿನ್ನಾಕೆನ ಕೊಡ್ಬಾ. ಬಂದೆ ಕಣಪ್ಪ, ಇಲ್ಲೇ ಹೊರಗಡೆ ಇದ್ದೀನಿ, ಅಪ್ಪನ ಜೊತೆ ಮಾತಾಡ್ತಿದ್ದೀನಿ. ತಿನ್ನಕ್ಕೆ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ. ಎಲ್ಲರೂ ತಿಂದ್ಬಿಟ್ಟು ಹೊರಗಡೆ ಕೆಲ್ಸಕ್ಕೂ ಸಾಕು. ಇವರು ಸ್ಕೂಲಿಗೆ ಹೋಗ್ತಾರೆ, ನಾನು ಸ್ವಲ್ಪ ಕೆಲಸ ಮುಗಿಸ್ಕೋಬೇಕು. ರೀ ತಗೋರಿ, ಚಹಾ ಕುಡೀರಿ, ಕುಡಿದು ಹೊಲ ಕಡೆ ಹೋಗಿ. ಹಂಗೆ ಹೋಗುವಾಗ ಮಕ್ಕಳನ್ನ ಶಾಲೆ ಹತ್ರ ಬಿಟ್ಬಿಟ್ಟು ಹೋಗಿ. ಹ್ಞೂ ಸರಿ ಆಯ್ತು. ಇದು ನಮ್ಮ ಮುದ್ದಾದ ಕುಟುಂಬ ರೀ. ಇವ್ರ ಹೆಸರು ಪುಟ್ಟಿ ಗುಂಡ ಅಂತ. ನಾನು ಪುಟ್ಟಿ, ಇವನು ನನ್ನ ತಮ್ಮ ಗುಂಡ ಅಂತ. ಹಾಯ್ ಫ್ರೆಂಡ್ಸ್, ನಾನು ಗುಂಡ. ಅವ್ವ ನಾವಿಬ್ರು ಶಾಲೆಗೆ ಹೋಗಿ ಬರ್ತೀವಿ, ಸಾಯಂಕಾಲ ಬರ್ತೀವಿ. ಅವ್ವ ಸಾಯಂಕಾಲ ಬರೋಸ್ ತಿನ್ನಾಕೆ ಏನಾರು ಮಾಡಿಡ. ಹ್ಞೂ ಅಪ್ಪಯ್ಯ, ನೀನು ಏನು ಬೇಕು ಹೇಳು, ಮಾಡಿರ್ತೀನಿ. ನನಗ ಬೇಡ ಬೇಡ, ನೀ ಏನಾರು ಮಾಡಿಡು, ಬರ್ತೀನಿ, ತಿಂತೀನಿ ಬಂದು. ಸರಿ ಆಯಿತು, ಶಾಲೆಗೆ ಹೋಗಿ ಹುಷಾರಾಗಿ ಬನ್ನಿ. ಯಾರ ಜೊತೆ ಜಗಳ ಮಾಡಬಾರ್ದು ಅಪ್ಪಯ್ಯ, ಹುಷಾರಾಗಿರಬೇಕು. ಹ್ಞೂ ಅವ್ವ, ಶಾಲೆಗೆ ಹೋಗಿ ಬರ್ತೀನಿ. ರೀ, ಶಾಲೆಗೆ ಹೋಗಿ ಇವ್ರನ್ನ ಬಿಟ್ಟು ನೀವು ಹೊರ ಕಡೆ ಕೆಲ್ಸಕ್ಕೆ ಹೋಗಿ, ಆಯಿತಾ? ಹ್ಞೂ ಕಣೆ, ಆಯಿತು. ಬಾಪ, ನಾನು ನೀನು ತಮ್ಮ ಹೋಗೋಣ. ಆ ರಸ್ತೆಗೆ ಎಷ್ಟೊಂದು ಗಾಡಿಗಳು ಓಡಾಡ್ತಿದೆ ಗೊತ್ತಾ? ಹೋಗುವಾಗ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಗುಂಡ ಅಂತೂ ಪದೇ ಪದೇ ಓಡ್ಕೊಂಡು ಹೋಗ್ತಾನೆ ಗೊತ್ತಾ? ಇಲ್ಲ ಅಪ್ಪ, ಅಕ್ಕ ಬರೀ ಸುಳ್ಳು ಹೇಳ್ತಾಳೆ. ನಿಮ್ಮಿಬ್ಬರದೂ ಬರೀ ಕೇಳೋಕ್ಕಾಗಲ್ಲ ನನಗಂತೂ. ಶಾಲೆ ನಡಿ ಬೇಗ ಬೇಗ. ಶಾಲೆ ಹತ್ತಿರ ಬಂದ ನಂತರ ಹಬ್ಬ ಅಂತ ಇಂತ ನೋಡ್ಕೊಂಡು ಶಾಲೆ ಬಂದು ಮುಟ್ಟಿದ್ವಿ. ಸರಿ ಗುಂಡ, ನೀನು ಕ್ಲಾಸಿಗೆ ಹೋಗು, ನಾನು ಕ್ಲಾಸಲ್ಲಿ ಇರ್ತೀನಿ. ಆಯಿತು, ನಾನು ಕ್ಲಾಸಿಗೆ ಹೋಗ್ತೀನಿ. ಯಾರು ಇವತ್ತಿನ ಹೋಮ್ವರ್ಕ್ ಮಾಡ್ಕೊಂಬಂದಿಲ್ಲ? ಸರ್, ನಾನು ಮಾಡ್ಕೊಂಬಂದಿದ್ದೀನಿ. ನಮ್ಮ ಗುಡ್ಡ ಬಂದುಬಿಟ್ಟು 4ನೇ ಕ್ಲಾಸ ರೀ. ನಮ್ಮ ಪುಟ್ಟಿ ಬಂದುಬಿಟ್ಟು 8ನೇ ಕ್ಲಾಸು. ಈ ಸ್ಟೋರಿ ಅರ್ಥ ಏನಂದರೆ, ಒಂದು ಮಗಳು ಯಾವ ಥರ ಮುಂದೆ ಜೀವನದಲ್ಲಿ ಏನೇನು ಅನುಭವಿಸ್ತಾ ಅನ್ನೋ ಅರ್ಥದಲ್ಲಿ ನಾನು ಈ ಸ್ಟೋರಿ ಸ್ಟಾರ್ಟ್ ಮಾಡಿದ್ದೇನೆ ರೀ. ನನ್ನ ಮಗಳು ಇನ್ನು 8ನೇ ಕ್ಲಾಸಲ್ಲಿ ಓದ್ತಿದ್ದಾಳೆ ರೀ. ನನ್ನ ಮಗಳ ಬಗ್ಗೆನೇ ಜೀವನದ ಮುಂದಿನ ಜೀವನ ಹೆಂಗಿರುತ್ತೆ ಅಂತ ಇದರಲ್ಲಿ ನೋಡ್ಕೊತ ಹೋಗೋಣ ಫ್ರೆಂಡ್ಸ್. ನನ್ನಲ್ಲಿ ಈ ಕುಟುಂಬದಲ್ಲಿ ನಮ್ಮ 4 ಜನ ಫ್ರೆಂಡ್ಸ್ ಇದ್ದಾರೆ. ಅವ್ರನ್ನ ನೆಕ್ಸ್ಟ್ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವಾಗ ನಾನು, ನನ್ನ ಮಗಳು, ನನ್ನ ಮಗ ಮತ್ತು ನನ್ನ ಗಂಡಂದು. ಐ ಗಿರ್ಜಕ್ಕ, ಏನು ಮಾಡಾಕತ್ತಿ? ಫ್ರೆಂಡ್ಸ, ಆಗಲೇ ಹೇಳಿದ್ನಲ್ಲ, 4 ಜನ ಫ್ರೆಂಡ್ಸಲ್ಲಿ ಅದರಲ್ಲಿ ಇವಳು ಒಬ್ಳು. ಇವಳ ಹೆಸರು ಬಂದು ಈರವ್ವ ಅಂತ. ನಾನು ನೆಕ್ಸ್ಟ್ ಮಾಡ್ತೀನಿ ಅಂತಂದು ಹೇಳ್ದೆ, ಆದರೆ ಅವಳು ಇವಾಗಲೇ ಬಂದವಳೆ. ಇವಾಗಲೇ ಇವಳನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಏನಿಲ್ಲ ಇರಿ, ಮಕ್ಕಳು ಸ್ಕೂಲಿಗೆ ಹೋದ್ರು, ಗೌಡ್ರು ಹೊಲ ಕಡೆ ಹೋದರು, ಸುಮ್ಮನೆ ಕೂತ್ಕೊಂಡಿದ್ದೆ. ಅಡುಗೆನ ಆಯಿತು, ಊಟ ಮಾಡ್ಬೇಕಂದ್ರೆ ಗೌಡ್ರು ಬಂದಮೇಲೆ ಊಟ ಮಾಡಬೇಕು. ಸರಿ, ನಿಂದು ಊಟ ಆಯಿತಾ? ಹ್ಞೂ ಗಿರ್ಜಕ್ಕ, ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೆ. ನಮ್ಮ ಮನೆಯವ್ರಿಗೆ ಒಂದು 4 ಊಟ ಮಾಡ್ಕೊಂಡು ಹೋದ್ರು ಹೊಲ ಕಡೆ, ನಾನು ತಿಂದು ಬಂದುಬಿಟ್ಟೆ. ನೀವೇನು ಬಿಡುವ, ಗಂಡ ಅಂತ ಇಬ್ಬರು ಇದ್ದೀರಾ, ಮಾಡ್ತೀರಾ. ನಮ್ದು ಹಂಗಲ್ವಲ್ಲ, ನನ್ನ ಗಂಡ, ನನ್ನ ಮಕ್ಕಳದು ಇವ್ರದ್ದೇ ಮಾಡಬೇಕಲ್ಲ ಎಲ್ಲನೂ. ಐ ಗಿರ್ಜಕ್ಕ, ಹಂಗ್ಯಾಕಂತೀಯ? ಹಂಗೇನಿಲ್ಲ, ಸುಮ್ಮನೆ ತಮಾಷೆ ಮಾಡಿದೆ ಕಣೆ. ಹೌದು, ಗೌಡ್ರು ಎಲ್ಲಿ ಹೋದವ್ರೆ? ಬೆಳಗ್ಗೆನ ಪಳಾರ್ ತಿಂದ್ಕೊಂಡು ಹೋದವ್ರು, ಇನ್ನೂ ಬಂದಿಲ್ಲ ಹೊಲ ಕಡೆ ಹೋದವರು. ಹೌದಾ, ಸರಿ ಬಿಡು. ಹೌದು, ಮಟ್ಟ ಮಧ್ಯಾಹ್ನದಾಗ ಈ ಕಡೆ ಬಂದಿಯಲ್ಲ? ಏನಿಲ್ಲ, ಸ್ವಲ್ಪ ಅಡ್ಕಿಲಿ ಬೇಕಿತ್ತು, ಅದಕ್ಕೆ ಬಂದಿದ್ದೆ. ಸರಿ ಬಾ, ಒಳಗೆ ಕೂತ್ಕೊಂಡು ಮಾತಾಡೋಣ, ಕೊಡ್ತೀನಿ. ಅದು ಸರಿ ಗಿಜ್ಜಕ್ಕ, ಮನೇಲಿ ಒಬ್ಳೇರಾಗ ಬೇಜಾರಾಗಲ್ಲ ಮಧ್ಯಾಹ್ನದಲ್ಲಿ ನಿನಗೆ? ಬೇಜಾರಾಗಿತ್ತು, ಕೆಲಸ ತುಂಬಾ ಇರ್ತು ಕಣೆ. 1 ಗಂಟೆ ಮಟ್ಟ ಕೆಲಸ ಆಗುತ್ತೆ, ಆಮೇಲೆ ನೀವೆಲ್ಲ ಬರ್ತೀರಲ್ಲ. ನೀವಿರುವಾಗ ನನಗೆ ಯಾವಾಗ ಬೇಜಾರಾಗುತ್ತೆ ನೋಡಿ. ಇವತ್ತು ಪಾರ್ಕ್ನೂ ಬಂದಿಲ್ಲ, ಪಾತಿನೂ ಬಂದಿಲ್ಲ. ನೀನು ಬಂದೇನು, ಬರ್ತಾರೆ ಇವಾಗ, ಬೇಕಾದ್ರೆ ನೋಡು, ನಾನು ಹೇಳ್ತೀನಿ ನಿನಗೆ. ಸರಿ, ನೋಡೋಣ ಬಿಡು. ಸರಿ, ಅಲ್ಲಿ ಕುರ್ಚಿ ಮೇಲೆ ಅಡಿಕೆಯಲ್ಲಿ ಇದೆ, ನೀನು ಹಾಕೊತಿರು, ನಾನು ಸ್ವಲ್ಪ ಊಟಕ್ಕೆ ಹಚ್ಕೊಂಬಂತೀನಿ. ಊಟ ಆದ ನಂತರ. ಅದೇ ಕಿಚ್ಚಕ್ಕ, ಏನು ಮಾಡ್ತಾ ಇದ್ದೀರಾ? ನೋಡಿ ರವ, ನಿನಗೆ ಹೇಳಿಲ್ವಾ ಬರ್ತಾಳೆ ಅಂತ? ಸರಿ ಸರಿ, ಇರಿ ನೀನು ಎಲ್ಲೆಲ್ಲಿ ಹುಡ್ಕಾಗ್ಬೇಕು? ನಿಮ್ಮ ಮನೆ ಹತ್ರ ಹೋಗಿದ್ದೆ, ಈ ಕಡೆ ಬಂದೆ ಅಂತಂದ್ರು, ಅದಕ್ಕೆ ಬಂದೆ. ನನ್ನ ಹತ್ರ ಏನು ಕೆಲಸ ಇತ್ತು ನಿನಗೆ? ಏನಿಲ್ಲಪ್ಪ, ಮಾತಾಡೋಂಗಾಗಿತ್ತು, ಬೇಜಾರಾಗ್ತಿತ್ತು, ಅದಕ್ಕೆ ನಿಮ್ಮ ಮನೆ ಹತ್ರ ಬಂದೆ. ಅಲ್ಲಿ ಕೇಳಿದ್ರೆ ಅವ್ರು ಹೇಳಿದ್ರು,
ಗಿಜ್ಜಕ್ಕ ಮನೆ ಕಡೆ ಹೋದ್ಲು ಅಂತ ಅದಕ್ಕೆ ಬಂದೆ. ಸರಿ ಮಾತಾಡ್ಕೊಂಡು ಕೂತ್ಕೊಂಡು ಬನ್ನಿ ಅಷ್ಟೂರು. ಗಿಜ್ಜಕ್ಕ ನೋಡಿ ನಾವು 4 ಜನ ಹೆಂಗೆ ಸೇರಿದ್ದೀವಿ ಎಲ್ಲ ಅಕಸ್ಮಾತಾಗಿ ಬಂದಿರೋದು ಅಲ್ವಾ? ಹ್ಞೂ ಅಕ್ಕ, ನನಗೂ ಗೊತ್ತಿದ್ದಿಲ್ಲ. ಅಂದಂಗೆ ಗಿಜ್ಜಕ್ಕ ಏನು ಮಾಡಿದೆ ಅಡುಗೆ ಇವತ್ತು? ನಾನು ರೊಟ್ಟಿ ಮಾಡಿದೆ ಕಣೆ. ರೊಟ್ಟಿ, ಬೇಳೆ ಪಲ್ಯ, ಅನ್ನ ಸಾಂಬಾರು ಮಾಡಿದ್ದೆ ಕಣೆ. ಮತ್ತು ನೀ ಏನು ಮಾಡಿದ್ದೆ? ನಾನು ನಮ್ಮ ಮನೆಯ ಸಾಂಬಾರು ರೊಟ್ಟಿ ಮಾಡಿದ್ದಕ್ಕ. ನಾನಂತ ಅನ್ನ ಸಾಂಬಾರು ಮಾಡಿದ್ದೆ. ನಾನಂತೂ ಬಿರಿಯಾನಿ, ನಮ್ದಕ್ಕೆ ಸ್ಪೆಷಲ್ ಬಿರಿಯಾನಿ. ನಮ್ಮ ಮರದ ತಿಂದ್ಬಿಟ್ಟು ಡ್ಯೂಟಿಗೆ ಹೋಯ್ತು ವಾಪಸ್ಸು. ಮತ್ತು ಗಿಜ್ಜಕ್ಕ ಇವಾಗ ಹುಡುಗಿ ಎಷ್ಟನೇ ಕ್ಲಾಸು? ಇವಾಗ 8ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ ಅವಳು ಪುಟ್ಟಿ. ಅಂದಂಗೆ ನಿನ್ನ ಮಗ ಎಲ್ಲಿದ್ದಾನೆ? ನನ್ನ ಮಗಂದ ನವೋದಯ ಪರೀಕ್ಷೆ ಬರೆಸ್ದೆ, ಹಾಸ್ಟೆಲ್ ಇಟ್ಟಿದ್ದೀನಿ. ಮತ್ತೇನು ಸಮಾಚಾರ? ಸರಿ ಆಯಿತು ಗಿಜ್ಜಕ್ಕ, ನಾವು ಮನೆ ಕಡೆ ಹೋಗ್ತೀವಿ. ನಾವು ನಮ್ಮ ಗಂಡುಗಳು ಬರೋ ಟೈಮ್ ಆಯಿತು. ಸರಿ ಕಣೆ, ನಾನು ಕಸ ಎಲ್ಲ ಗುಡಿಸ್ಕೊತೀನಿ. ಪುಕ್ಟ ಉಂಡಿ ಬರ್ತಾರೆ, ಅವ್ರಿಗೆ ಸ್ವಲ್ಪ ತಿನ್ನಕ್ಕೆ ಏನಾದರೂ ಮಾಡಿಕೊಟ್ಟು ಹೋಮ್ವರ್ಕ್ ಬರೆಯೋಕ್ಕೆ ಕೇಳಬೇಕು. ಸರಿ, ನಾನು ಬರ್ತೀನಿ ಕಣಕ್ಕ. ಅರೆ ಗಿಜ್ಜಕ್ಕ, ಮಜೆ ಬಿ ಜಾತ್ರೆಗೇಮ್ಮ ತಿರ್ನ ಇದು ನಮ್ಮ ಹಿತ್ಲ ರೀ. ಹೂವಿನ ಗಿಡ ಅದೆಲ್ಲ ಹಚ್ಚಿದ್ದೀನಿ. ಸ್ವಲ್ಪ ಹೊತ್ತಿಲ್ಲೇ ಬಂದು ಕೂದೋದು ನನ್ನ ಜವಾಬ್ದಾರಿ. ಇದಕ್ಕೆಲ್ಲ ನೀರು ಹಾಕಿ ಬೆಳೆಸ್ಬೇಕಲ್ಲ, ಅದಕ್ಕೆ ನೀರು ಹಾಕಕ್ಕಂತೆ ಬಂದೆ. ಇವಾಗ ಗಿಜ್ಜಕ್ಕ ಹಾಕಿ ಇಲ್ಲಿ ಹಿತ್ಲಲ್ಲಿ ಬಂದ ಅಂತೀರ, ಮತ್ತು ಅವ್ರ ಮನೆಗೆ ಹೋದ್ರಲ್ಲ ಬೇಜಾರಾಗ್ತಿತ್ತು ಅಂತ ಇಲ್ಲಿ ಬಂದೆ. ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು, ಇನ್ನೂ 4 ಗಂಟೆ ಆಗಿಲ್ಲ, ಮಕ್ಕಳು ಬರೋ ಟೈಮು ಇನ್ನೂ ತಾಸೈತೆ. ಅಲ್ಲಿ ಮಟ್ಟ 1 ತಾಸು ಗಿಡಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಹೋದ್ರಾಯ್ತು ಅಂತ. ಮತ್ತು ನಾಳೆ ಪೂಜೆಗೆ ಹೋಗ್ಬೇಕಲ್ಲ, ಹರ್ಕೊಂಡು ಇಟ್ಕೊಂಡಾಯ್ತು ಅಂತ. ನೀರು ಹಾಕೋದಂತ ಆಯ್ತು ರೀ. ಸ್ವಲ್ಪ ಒಳಗೆ ಹೋಗಿ ನಮ್ಮ ಗುಂಡ ಸಾಯಂಕಾಲ ತಿನ್ನಕ್ಕೆ ಏನಾದರೂ ಮಾಡೋ ಅಂತ ಹೇಳವನೆ. ಸ್ವಲ್ಪ ಏನಾದರೂ ಮಾಡಬೇಕು. ಎಲ್ಲಿದ್ದಿ ಬೇ? ಅಯ್ಯೋ, ನನ್ನ ಮಕ್ಕಳು ಬಂದ್ರು ಅನ್ಸುತ್ತೆ. ಶಾಲೆಯಿಂದ ಬಂದ ಪುಟ್ಟಿ. ಗುಂಡ ನೀನು ಹೇಳ್ದಂಗೆ ತಿನ್ನಕ್ಕೆ ಮಾಡಿಟ್ಟಿದ್ದೀನಿ, ಹೋಗಿ ತಿಂದು ಹೋಗು. ಅವ್ವ ಏನು ಮಾಡಿ? ಮಂಡಕ್ಕಿ ಹೆಚ್ಚಿದ್ದೀನಿ ನೋಡು, ತಿನ್ನು. ಕರ್ಕಾಳು ಮಂಡಕ್ಕಿ ಅಂತ ನಿಂಗೆ ತುಂಬ ಇಷ್ಟ ಅಲ್ವಾ? ಮಾಡಿಟ್ಟಿದ್ದೀನಿ ನೋಡು. ಸರಿ ಅವ್ವ, ಕೇಕ ಮಾಡಿ ತಗೊಂಡು ಬ್ಯಾಗ್ ಇಟ್ಟು ಮಂಡಕ್ಕಿ ತಿಂತೀನಿ. ಸರಿ ಬನ್ನಿ, ಒಳಗೆ ಹೋಗೋಣ ಇವಾಗ. ಪುಟ್ಟಿ, ನೀನು ಮಕ್ಕ ತಗೊಂಬಾ. ಸರಿ ಆಯ್ತವ್ವ. ಅವ್ವ ಜಲ್ದಿ ಹೊಟ್ಟಸೈತೆ, ಹಾಕೊಡು ಏನಾರ. ಹ್ಞೂ ಅಪ್ಪಯ್ಯ, ತರ್ತೀನಿ. ಅವ್ವ ಭಾಳ ರುಚಿಯಾಗದವು ಮಂಡಕ್ಕಿ. ಹ್ಞೂ ತಿನ್ನಪ್ಪಯ್ಯ. ಅವ್ವ ನಂಗ ತರ್ತೀನಿ ರಮ್ಮ. ತಗೋ, ನೀನೇ ತಿಂದು ಹೋಮ್ವರ್ಕ್ ಮಾಡಿಕೊಡಿ, ಸರಿನಾ? ನಾನು ಸ್ವಲ್ಪ ಅಡುಗೆ ಮೇಲೆ ಕೆಲಸ ನೋಡ್ತೀನಿ, ಅಡುಗೆ ಮಾಡ್ತೀನಿ, ಆಯಿತಾ? ಸರಿ ಆಯಿತು. ಪುಟ್ಟಿ, ಶಾಲೆಯಲ್ಲಿ ಇವತ್ತು ಏನೇನು ಕೊಟ್ಟರು? ಅಮ್ಮ, ನಾನು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀನಿ. 20ಕ್ಕೆ 18 ಮಾರ್ಕ್ಸ್ ತೊಗೊಂಡಿದ್ದೀನಿ. ಗುಂಡ, ನಿನಗೇನು ಹೇಳ್ಕೊಟ್ರು? ಅನ್ನೀಯ, ನಾನು ಚೆನ್ನಾಗಿ ಓದ್ತೀನಿ, ಗೊತ್ತಿಲ್ವ ನಿಂಗೆ? ಹ್ಞೂ. ಅಯ್ಯೋ ದೇವ, ಗೊತ್ತಿದೆ ಬಿಡೋ. ಅಕ್ಕನ ಹತ್ರ ಹೋಮ್ವರ್ಕ್ ಮಾಡಿಸ್ಕೊಂಡು ಹೋಗ್ತೀಯ ನೀನು? ಯವ್ವ, ನೀನು ಹಿಂಗೆ ಮಾತಾಡ್ತಿ? ಸರಿ, ಹೋಮ್ವರ್ಕ್ ಮಾಡ್ಕೊಳ್ಳಿ, ನಾನು ಕೆಲಸ ಮಾಡ್ಕೊತೀನಿ. ಇನ್ನೂ ನಮ್ಮ ಗೌಡ್ರು ಬಂದಿಲ್ಲಲ್ಲ. ಸಾಯಂಕಾಲ 6 ಗಂಟೆ ಆಗಿ ಬಂತು. ನೋಡೋಣ ಬಿಡು. ಬರೀ ಫ್ರೆಂಡ್ಸ, ಸ್ವಲ್ಪ ಅಡುಗೆ ಮಾಡಿಟ್ಟು ಮಾಡೋಣ. ರೊಟ್ಟಿ ಅಂತ ಐತೆ, ಪಲ್ಯ ಸಾಂಬಾರು ಅನ್ನ ಮಾಡಬೇಕಷ್ಟೇ. ರೊಟ್ಟಿ ಸಾಂಬಾರು ಅನ್ನ ಅಂತ ಆಯಿತು. ನಮ್ಮ ಗೌಡ್ರು ಬರೋದಾಯ್ತು ಅಂತ ನೋಡ್ಬೇಕು. ನಮ್ಮ ದೊಡ್ಡದ ಅದಕ್ಕೆ ಕಾಯ್ಬೇಕು ನಾನು ಇವಾಗ. ರೀ, ಈಗ ಬಂದ್ರಾ? ಯಾಕಂಬರ ತಗೊಂಬನ್ನಿ, ಹೋಗಿ ಚಹಾ ಕೊಡ್ತೀನಿ ಕುಡಿಯೋಕ್ಕೆ. ಸರಿ ಕಣೆ. ಇಷ್ಟೊತ್ತಾಯ್ತು ಬರೋಕ್ಕೆ? ಇಲ್ಲ ಕಣೆ, ಸ್ವಲ್ಪ ಕೆಲಸ ಇತ್ತು, ಅದೇ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ನ. ಅವ್ರು ಯಾರೋ ಗೌಡ್ರು ಸಿಕ್ಕರು, ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡೆ, ಅಲ್ಲೇ ಟೈಮ್ ಹೋಯ್ತು. ಸರಿ ಆಯ್ತು ರೀ. ಪುಟ್ಟಿ ಗುಂಡ ಏನು ಮಾಡ್ತಿದ್ದಾರೆ? ಅವರು ಬರ್ಕೊತಾ ಇದ್ದಾರೆ ಕಣ್ರಿ. ನಂಗಂತೂ ಸಾಕಾಗೈತಪ್ಪ. ಸ್ವಲ್ಪ ಹೋಗಿ ರೂಮಲ್ಲಿ ಕುತ್ಕೊತೀನಿ. ಸರಿ ತಗೋರಿ. ಯಪ್ಪ, ನಿನ್ನ ಮಕ್ಕಳು ಜಗಳ ಮಾಡ್ತಾವು, ನೋಡೋಕ್ಕಾಗಲ್ಲಪ್ಪ. ಸಣ್ಣ ಮಕ್ಕಳಲ್ಲ ರೀ, ಮತ್ತೆ ಮಾಡ್ತಾವಲ್ಲ, ಏನು ಮಾಡೋದು ಹೇಳಿ? ಏನೇನು ಹೇಳ್ದವಳ, ಅವ್ರು ಜಗಳ ಮಾಡೋದು ನೋಡಿ ನನಗೆ ಸಾಕಾಗೈತೆ. ಶಾಲೆ ಬಿಡುವಾಗ ಹೋದಾಗ ಅವ್ರು ತುಂಬ ಜಗಳ ಮಾಡ್ಕೊಂಬಂದ್ರೆ ಗೊತ್ತಾ? ವಯಸ್ಸಲ್ಲಿ ಏನು ಮಾಡಕ್ ಬರ್ತಿತ್ತು? ನನ್ನ ಮಕ್ಕಳಾರು ಮಾಡ್ತಿದ್ದಾನೆ ಈ ಪರಿಸ್ಥಿತಿ ತಂದೀಯ ರೀ. ಎಷ್ಟಾದ್ರೂ ಚಿಕ್ಕವರು, ಸ್ವಲ್ಪ ಮುಂದೆ ದೊಡ್ಡ ಆಗ್ತಾರ, ಬುದ್ಧಿ ಬರುತ್ತೆ, ಸುಮ್ಮನಿರಿ. ಸರಿ ಬಿಡು. ಸರಿ, ಊಟಕ್ಕೆ ಏನು ಮಾಡಿ? ರೊಟ್ಟಿ, ಬೇಳೆ ಪಲ್ಯ, ಅನ್ನ ಸಾಂಬಾರು ಮಾಡಿ ಬರ್ರಿ. ಕಚ್ ನೋಡಿ ಬರ್ತೀನಿ ಇವಾಗ. ಇಲ್ಲೇ ಕೂತ್ಕೊಳ್ತಾನೆ ಕೊಡ್ತೀನಿ ಅಂತ ನಿಮಗೆ.
ತಗೋರಿ ಊಟ ಮಾಡಿ. ಸರಿ, ನೀವು ಊಟ ಮಾಡದ? ಹ್ಞೂ ರೀ, ನಾನು ಪುಟ್ಟಿ ಗುಂಡ ಮಾಡಿದ್ವಿ. ಇನ್ನೊಂದು ಸ್ವಲ್ಪ ವಿಶ್ರಾಂತಿ ಪಡಿತೀನಿ ಕಣೆ. ಸರಿ, ಹೋಗಿ ನೀವು ಮಲ್ಕೊಳ್ಳಿ. ನಾನು ಪುಟ್ಟಿ ಗುಂಡನ ಹೋಗಿ ರೂಮಲ್ಲಿ ಮಲಗಿಸ್ಬಿಟ್ಬಿಡ್ತೇನೆ. ಸರಿ ಕಣೆ. ಗೌಡ್ರು ಮಲ್ಕೊಂಡ ನಂತರ ಪುಟ್ಟಿ ಗುಂಡ ಮಲ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದು ಸ್ಕೂಲಿಗೆ ಹೋಗ್ಬೇಕಲ್ವಾ? ಹಾಂ, ಶಾಲೆಗೆ ಹೋಗ್ಬೇಕು, ಮಲಗ್ತೀವಿ. ಅಮ್ಮ, ಒಂದು ಹಾಡು ಹೇಳೆ. ಅಪ್ಪ ಆಡ್ತೀನಿ, ಮಲಗ್ತೀಯಾ? ಹ್ಞೂ ಕಣಮ್ಮ, ಮಲಗ್ತೀವಿ, ಹೇಳು. ಜೋ ಜೋ ಲಾಲಿ ನಾ ಹಾಡುವೆ, ಕಂದ ನಿನ್ನ ಮುದ್ದಾಡುವೆ. ಜೋ ಜೋ ಲಾಲಿ ನಾ ಹಾಡುವೆ, ಕಂದ ನಿನ್ನ ಮುದ್ದಾಡುವೆ. ಅಂತೂ ಇಂಥ ಪುಟ್ಟಿಗುಂಡ ಮಲ್ಕೊಂಡ್ರು. ನಾನು ಸ್ವಲ್ಪ ಹೋಗಿ ಮಲಗ್ತೀನಿ. ನಾನು ಸ್ವಲ್ಪ ಹೋಗಿ ನಿದ್ದೆ ಮಾಡ್ತೀನಿ.